ಚೂಟಿ ಗಂಟೆ ಹೊಡ್ಸಿಕ್ಕೆ ನಮ್ಮ ಮದನಪ್ಪ 10 ರೂಪಾಯಿ ಕೊಟ್ಟಿದ್ದಾರೆ. ಅದು ಒಂದು ಪ್ರಾಣಿ. ಪ್ರಾಣಿ ಕಚೂರಿ ಯಾವ ಪ್ರಾಣಿ ಕೊಡುತ್ತೆ? ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮಾದೇಶ್ ಬ್ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಫ್ಯಾಮಿಲಿ ಜೊತೆ ಅಜ್ಜಿ ಮನೆ ದೇವ್ರಿಗೆ ಹೋಗೋಣ ಅಂತ. ಇದು ದೇವಿ ತಂದ್ರೆ ಅಂತ ಹೇಳಿ KR ನಗರದ ಹತ್ರ ಇರೋದು, ಸಾಲಿಗ್ರಾಮದಲ್ಲಿ. ತುಂಬ ಜನ ಗೊತ್ತಿರುತ್ತೆ ಈ ದೇವಸ್ಥಾನ. ಮಕ್ಕಳಿಗೂ ಕೂಡ ರಜೆ ಇತ್ತು, ಆದ್ದರಿಂದ ಮನೆ ದೇವ್ರಿಗೆ ಹೋಗಿ ಬರೋಣ, ಎಲ್ರಿಗೂ ಫ್ರೀ ಇರ್ತಾರೆ ಅಲ್ವಾ ಅಂತ ಹೇಳಿ ಹೊರಟ್ವಿ ಬೆಳಗ್ಗೆ. ಇಲ್ಲಿ ಫಸ್ಟು ಇಲ್ಲಿಗೆ ಬಂದ್ವಿ. ಇವ್ರದ್ದು ಒಂಥರ ಚಂದ ಅಂತ ಅನಿಸುತ್ತೆ. ಯಾಕಂದರೆ ಮನೆ ದೇವ್ರು, ಹೆಣ್ಣು ದೇವರು, ಗಂಡು ದೇವರು ಎಲ್ಲ ಒಂದೇ ಕಡೆ ಇರುತ್ತೆ. ಒಂದು ಕಡೆ ಬಂದು ಪೂಜೆ ಮುಗಿಸ್ಕೊಂಡು ಹೋದರೆ ಆಗಿಬಿಡುತ್ತೆ. ಇಲ್ಲಿ ಸಪ್ತಮಾತೃಕೆಯರು ಅಂತ ಇರ್ತಾರೆ. ಅದಕ್ಕೆ ಹೆಣ್ಣು ದೇವರು ಕೂಡ ಇಲ್ಲೇ ಇರೋದ್ರಿಂದ ಹೆಣ್ಣು ದೇವ್ರಿಗೆ ಅಂತ ನಾವು ಮಡ್ಲಕ್ಕಿ ತೊಗೊಂಡು ಬಂದಿದ್ವಿ. ನಿನ್ನೆ ನಾನು ಮಿನಿ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ, ನೋಡಿರೋರಿಗೆ ನನ್ನ ಬ್ಲಾಗ್ ನೋಡೋರಿಗೆ ಗೊತ್ತಿರುತ್ತೆ. ಸೀರೆ ಮಡ್ಲಕ್ಕಿ ಎಲ್ಲ ತಂದಿದ್ದೀವಿ ಅಂತ ನಾನು ನಿನ್ನೆ ಬ್ಲಾಗಲ್ಲೇ ತಿಳಿಸಿದ್ದೆ. ಈಗ ಅದಕ್ಕೆ ಎಲ್ಲರೂ ಅದು ಸೀರೆ ಎಲ್ಲನೂ ಜೋಡಿಸ್ಕೊತಾ ಇದ್ದೀವಿ. ಆದಷ್ಟು ಮನೆ ದೇವ್ರಿಗೆ ಹೋದಾಗ ನಾವಂತೂ ಮಡ್ಲಕ್ಕಿ ಇಲ್ಲದೇ ಹೋಗೋದಿಲ್ಲ. ಹೆಣ್ಣು ದೇವ್ರಿಗೆ ವರ್ಷಕ್ಕೊಂದು ಸತಿ ಹೆಣ್ಣು ದೇವ್ರಿಗೆ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದರೆ ಒಳ್ಳೆಯದಾಗತ್ತೆ ಅಂತ ಒಂದು ನಂಬಿಕೆ ನಮ್ಮಲ್ಲಿ. ಸೀರೆ ಇಡವ ಫಸ್ಟು, ಸೀರೆ ಮೇಲೆ ಎಲ್ಲ ಇಡಕ್ಕೆ ಸರಿ ಹೋಗುತ್ತೆ. ಸೀರೆ ತುಂಬಾ ಚೆನ್ನಾಗಿದೆ. ಬಾಡ್ರಿ ಇದ್ಯಾಕೆ ಇಲ್ಲಿಗೆ ಇಡ್ತೀರ? ಇದು ಪೂಜೆ ತಟ್ಟೆಗಿಡಿ. 5 ಥರ ಹಣ್ಣು ತಂದಿದ್ದೀರಲ್ಲ, ಹಣ್ಣು ತಟ್ಟೆ ಕೊಡಕ್ಕೆ ಇನ್ನೊಂದು ತಟ್ಟೆ, ಇಲ್ಲೇ ತಟ್ಟೆನಾ? ಅದು ಪೂಜೆ ತಟ್ಟೆ. ಹಣ್ಣು ಇಲ್ಲೇ ಹಿಡಿಯುತ್ತೆ, ಹಿಂಗೆ ಇಡ್ಬೇಕು ಯಾವಾಗಲೂ. ಹಾಂ, ಚೆಲ್ಲ ಇಡ್ಬೇಕಂತದ ನನಗೆ. ಇದನ್ನ ಇಲ್ಲಿ ಏನು ಚೆಲ್ಬೇಕು? ಹಣ್ಣು ಇಲ್ಲಿಡಿ ಅಂದರೆ ಇಲ್ಲಿ, ಅದು ಪೂಜೆಗೆ, ಇದು ಮಡ್ಲಕ್ಕಿಗೆ. ಐದೈತಲ್ಲ ಎಲೆ ಅಡಿಕೆ ಒಂದು 50 ರೂಪಾಯಿ, ಅದೆಲ್ಲ ಸಪ್ರೇಟ್ ಇದೆ. ನಾನು ಕಾಯಿ ಕೊಡ್ತಾರಲ್ಲ ಆ ಬ್ಯಾಗಲ್ಲ ಅವರೆಲ್ಲ 9 ಆಗಿರ್ತಾರೆ. ತಂದ್ಬಿಟ್ಟು ಏನು ಮಾಡ್ತೀರಾ? ಇದು ಅರ್ಶಿನ ಕುಂಕುಮ ಅಂತ ವಿದ್ಯುತ್ ಬಳೆ ಇಟ್ರು ಎಲ್ಲ ಒಟ್ಟಿಗೆ ಸಕ್ಕರೆ ಮಾಡಿಬಿಡು. ಅವ್ರು ರೈತರು ತಗೋತಾರೆ ಅರ್ಶಿನ ಕುಂಕುಮ ಅಂತ ಇಟ್ಬಿಟ್ಟು ನೋಡಿ, ಈಗ ನಾವು ಮಡ್ಲಕ್ಕಿ ಎಲ್ಲ ತೊಗೊಂಡು ಪೂಜೆಗೆ ಹೊರಟಿದ್ದೀವಿ. ಫಸ್ಟ್ ಈ ಥರ ರೆಡಿ ಮಾಡ್ಕೊಂಡು ಹೋಗ್ಬಿಟ್ರೆ ಅವ್ರಿಗೂ ಕೂಡ ಕೊಡೋದಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಹೇಳಿ. ನೋಡಿ, ಇವರಿಬ್ರದ್ದು ಪೂಜೆಗೆ ಹೋಗೋಕ್ಕೂ ಮುಂಚೆ ಒಂದು ಫೋಟೋ ಸೆಷನ್ ನಡೀತಿದೆ. ಫೋಟೋ ಸೆಷನ್ ಮುಗಿಸ್ಕೊಂಡು ನಾವು ಗರ್ಭಗುಡಿ ಒಳಗಡೆ ಎಂಟ್ರಿ ಆಗ್ತೀವಿ. ಇಲ್ಲಿ ಒಟ್ಟು ನಾನು ಆಗಲೇ ಹೇಳಿದಾಗೆ ಸಪ್ತ ಮಾತೃಕೆಯರಿದ್ದಾರೆ. ಈಗ ಇಲ್ಲಿ ಮತ್ತು ಗಣಪತಿ ಮತ್ತು ಈಶ್ವರ ಒಟ್ಟು ಸೇರಿ ಇಲ್ಲಿ ಒಟ್ಟಿಗೆ 9 ದೇವರುಗಳಿದೆ. ಇದನ್ನು ಹೊಡೆದು ದೊಡ್ಡದು ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಬಟ್ ದೇವಿ ಇಲ್ಲ, ನನಗೆ ಹೀಗೆ ಇರಲಿ ಅಂತಂದಂತೆ. ಆದ್ದರಿಂದ ಈ ಒಂದು ಗರ್ಭಗುಡಿನ ಮಾತ್ರ ಅವರು ಯಾವುದೇ ಥರದ ರಿನೋವೇಷನ್ ಮಾಡಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ ಇಲ್ಲಿ ವರನೂ ಕೂಡ ಕೇಳ್ಬೋದು. ನೀವು ಯಾವುದಾದ್ರೂ ಕೆಲಸ ಆಗುತ್ತಾ ಇಲ್ವಾ ಅಂತ ಅನ್ನೋರು ಕೂಡ ಇಲ್ಲಿ ವರ ಕೂಡ ಕೇಳ್ಬೋದು. ದೇವರು ಬಲಗಡೆಯಿಂದ ವರ ಕೊಟ್ಟರೆ ನಿಮ್ಮ ಕೆಲಸ ಆಗುತ್ತೆ ಅಂತ ಹೇಳಿ, ಇಲ್ಲ ಎಡಗಡೆಯಿಂದ ವರ ಕೊಟ್ಟರೆ ಆಗೋದಿಲ್ಲ ಅಂತ ಹೇಳಿ ಕೂಡ ಒಂದು ನಂಬಿಕೆ ಇದೆ ಇಲ್ಲಿ. ನೋಡಿ, ನಮ್ಮ ಮಕ್ಕಳುಗಳು ಪೂಜೆ ಮುಗಿದು ಜಸ್ಟ್ ಈಗ ಒಂದು ಕಡೆ ಮಾತ್ರ ಪೂಜೆ ಮುಗಿಸಿದ್ದೀವಿ. ಇನ್ನು 8 ಕಡೆ ಪೂಜೆ ಬಾಕಿ ಇದೆ. ಬಟ್ ಆಲ್ರೆಡಿ ಇವ್ರುಗಳ ಆಟ ಸ್ಟಾರ್ಟ್ ಆಗಿದೆ. ಇಲ್ಲಿ ನಾವು ಜರ್ನಿ ಎಲ್ಲ ಮುಗಿಸಿ ಇಲ್ಲಿ ಪೂಜೆಗೆ ಶುರು ಮಾಡಿದಾಗ 10 ಗಂಟೆ ಅನಿಸುತ್ತೆ. ನಾವು ಎಲ್ಲ ಕಡೆ ಪೂಜೆ ಮುಗಿಸೋ ಅಷ್ಟೊತ್ತಿಗೆ 12 ಗಂಟೆ ಆಯಿತು.
9 ಕಡೆನೂ ಪೂಜೆ ಮುಗಿಸೋ ಅಷ್ಟೊತ್ತಿಗೆ. ನೆಕ್ಸ್ಟ್ ಅಲ್ಲಿ ಮೇನ್ ಗರ್ಭಗುಡಿಯಿಂದ ಪೂಜೆ ಮುಗಿಸ್ಕೊಂಡು ಇಲ್ಲೇ ಬ್ಯಾಕ್ ಸೈಡಲ್ಲಿರೋ ಅಜ್ಜಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ 9 ದೇವ್ರಿಗೆ 9 ಪೂಜೆ ಸಾಮಾನು ತೊಗೊಂಡು ಬರ್ತೀವಿ. 9 ಚಿಪ್ ಬಾಳೆಹಣ್ಣು, 9 ಕಾಯಿ, ಆ ಥರ ಒಟ್ಟು 9 ಪೂಜೆ ಸಾಮಾನು ತೊಗೊಂಡು ಬಂದು ಪೂಜೆ ಮಾಡಿಸುವಂಥದ್ದು. ನನ್ನ ಮಕ್ಕಳನ್ನ ಎತ್ತಿ ಗಂಟೆ ಹೊಡ್ಸಿದ್ದಕ್ಕೆ ನಮ್ಮ ಮದನಪ್ಪ ಚೆಂಡು ಬಿಸ್ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಎಲ್ಲ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಪೂಜೆ ಮುಗಿಸ್ಕೊಂಡು ಈಗ ಬೊಮ್ಮರಾಯ ಸ್ವಾಮಿ ಮತ್ತು ಕಪ್ಪುರಾಯ ಸ್ವಾಮಿ ಮತ್ತು ಇನ್ನೊಂದು ಯಾವುದೋ ನೋಡಿ ಹೆಸರೇ ಮರ್ತೋಯ್ತು ನನಗೆ. ಇಲ್ಲಿ ಇಷ್ಟು ದೇವರಿದೆ. ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಅವಾಗ ಒಂದು 60 ವರ್ಷದ ಹಿಂದೆ ಮದುವೆ ಆದ ಹೊಸ್ತು ಗಂಡು ಹೆಣ್ಣನ್ನು ಕರ್ಕೊಂಡು ಬಂದು ಇಲ್ಲಿ ಚಾವಟಿಲಿ ಹೊಡಿತಿದ್ರಂತೆ. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ಇಲ್ಲಿ ಈಶ್ವರನ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲೂ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ಇಲ್ಲಿ ಆಲದ ಮಾರಮ್ಮ ಅಂತ, ಅದಕ್ಕೆ ಈ ಪೂಜಾರಿ ಬರೋದಿಲ್ಲ, ಯಾಕಂದರೆ ಅದು ನಾನ್ ವೆಜ್ಜು. ಅಲ್ಲಿಗೆ ಬೇರೆ ಪೂಜಾರಿ ಇರ್ತಾರೆ, ಆದ್ದರಿಂದ ನಾವುಗಳು ಮಾತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಇದು ಮೊದಲು ದೇವಸ್ಥಾನನ ರಿನೋವೇಟ್ ಮಾಡ್ತಿದ್ರು. ಈಗ ಇದು ದೇವಸ್ಥಾನ ಓಪನ್ ಆಗಿ ಆಲದ ಮಾರಮ್ಮಂದು ನಿಯರ್ ಒಂದು 6 months ಏನೋ ಆಗಿದೆ. ಹೊಸ ದೇವಸ್ಥಾನ ಕಟ್ಟಿದ್ದಾರೆ, ಚೆನ್ನಾಗಿ ಕಟ್ಟಿದ್ದಾರೆ ಮಾತ್ರ. ಇದು ತೋಟದ ಒಳಗಡೆ ಇದೆ ಈ ಥರ. ಇಲ್ಲಿ ಬೇಕಿದ್ರೆ ನಾವು ಮರಿ ಅಥವಾ ಕೋಳಿ ಏನೇ ಕುಯ್ಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡ್ಬೋದು. ಬಟ್ ಆ ದೇವ್ರುಗಳಲ್ಲೆಲ್ಲ ಮಾಡೋ ಹಾಗಿಲ್ಲ, ವೆಜ್ ಅದೆಲ್ಲ. ಇದು ನಾನ್ ವೆಜ್ ಮಾಡೋರು ಇಲ್ಲಿ ಮಾಡ್ಕೊಬೋದು. ನೆಕ್ಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾವು ಪೂಜೆ ಮಾಡಿಸಿರೋ ಬಾಳೆಹಣ್ಣನ್ನೆಲ್ಲ ರಸಾಯನ ಮಾಡಿ ಇಲ್ಲಿ ಬಂದಿರೋವಂಥ ಭಕ್ತಾದಿಗಳು ಇದನ್ನೇ ಪ್ರಸಾದ ಅಂತ ಹೇಳಿ ಹಂಚೋದು. ಇದು ಇವ್ರ ಮನೆಯಲ್ಲಿ ಆಗಿಂದ ನಡೆದುಕೊಂಡು ಬಂದಿರೋದು, ಇವ್ರ ಅತ್ತೆ ಕಾಲದಿಂದನೂ. ಆದ್ದರಿಂದ ಅದನ್ನೇ ಮಾಡ್ಕೊಂಡು ಬರ್ತಿದ್ದಾರೆ. ಆದ್ದರಿಂದ ಮನೆಯಿಂದನೇ ಎಲ್ಲ ತೊಗೊಂಡು ಬಂದಿದ್ವಿ. ಬೆಲ್ಲ, ಕಡಲೆಪುರಿ, ಏಲಕ್ಕಿ ಪೌಡರು ಎಲ್ಲ ತಂದಿದ್ವಿ. ಇನ್ನೊಂದೇನಪ್ಪ ಅಂತಂದರೆ ಎಲ್ಲರೂ ಅಲ್ಲಿಂದ ಜರ್ನಿ ಮಾಡ್ಕೊಂಡು ಬಂದು ಪೂಜೆ ಎಲ್ಲ ಮುಗಿಸೋಷ್ಟಕ್ಕೆ ಎಲ್ಲರೂ ಸಖತ್ ಹಸ್ತಿದ್ರು. ಆದ್ದರಿಂದ ಅದೇ ಒಂಥರ ಲೈಟ್ ಟಿಫನ್ ಥರ ಆಗುತ್ತೆ ಆಗ ಅನಿಸ್ಬಿಟ್ಟಿತ್ತು. ಅದಕ್ಕೋಸ್ಕರ ಇದನ್ನು ಆಗಿನಿಂದ ನಡೆಸ್ಕೊಂಡು ಬಂದಿದ್ದಾರೇನೋ ಅಂತ ಅನ್ನಿಸ್ಬಿಡ್ತು ನಮಗೆ ನಿಜವಾಗ್ಲೂ. ಯಾಕಂದರೆ ಹಿರಿಯರು ಏನೇ ಮಾಡಿದರೂ ಅದರಲ್ಲಿ ಒಂದು ರೀಸನ್ ಇರುತ್ತೆ, ಅದನ್ನು ನಂಬ್ತೀವಿ ನಾವು ತುಂಬ. ಆದ್ದರಿಂದ ಈಗ ಹಸ್ತಿರ್ತಾರಲ್ವ ಪೂಜೆ ಮಾಡಿಸಿ, ಈಗ 10 ಗಂಟೆಗೆ ಶುರು ಮಾಡಿದ್ದಕ್ಕೆ ಪೂಜೆ ಮಾಡಿಸೋದಕ್ಕೆ ನಾವೆಲ್ಲ ಪೂಜೆ ಮಾಡಿಸಿ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 11:30-12 ಗಂಟೆನೇ ಆಯಿತು ಅಂತಲೇ ಹೇಳ್ಬೋದು. ಕಲ್ಯಾಣಿ ಹತ್ರ ನೀರು ಇಲ್ದಿರೋದ್ರಿಂದ ಈ ಸತಿ ಪೂಜೆ ಮಾಡಿಸ್ಲಿಲ್ಲ. ಇಲ್ಲಾಂದರೆ ಅದೊಂದು ಪೂಜೆ ಮತ್ತು ಊರೊಳಗಡೆ ಒಂದು ದೇವಸ್ಥಾನ ಇದೆ, ಅದು ಒಂದು ಮಿಸ್ ಆಗಿದೆ. ಊರೊಳಗಡೆಗೆ ಜಸ್ಟ್ ಪೂಜೆ ಸಾಮಾನು ಕೊಟ್ಟು ಕಳಿಸ್ಬಿಡ್ತೀವಿ. ಮತ್ತು ಕಲ್ಯಾಣಿಯಲ್ಲಿ ನೀರು ಇಲ್ಲದೆ ಇರೋದ್ರಿಂದ, ಈಗ ತುಂಬ ಬಿಸಿಲು ಬರಗಾಲ ಇರೋದ್ರಿಂದ ನೀರು ಇಲ್ಲದೆ ಇರೋದ್ರಿಂದ ಕಲ್ಯಾಣಿ ಒಂದು ಪೂಜೆ ಮಾಡ್ಸೋಕ್ಕಾಗಲಿಲ್ಲ. ಇನ್ನು ಮಿಕ್ಕಿದೆಲ್ಲ ಕಡೆಯೂ ಪೂಜೆ ಮಾಡಿಸೋ ಅಷ್ಟೊತ್ತಿಗೆ 1-1.5 ಗಂಟೆ ಟೈಮ್ ಆಯಿತು. ಎಲ್ಲರೂ ಫುಲ್ ಮಕ್ಕಳೆಲ್ಲ ತುಂಬ ಹೊಟ್ಟೆ ಹಶು ಅಂತಿದ್ರು, ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತಲ್ವ. ಆದ್ದರಿಂದ ಇವತ್ತು ಶುಕ್ರವಾರ ಆದ್ದರಿಂದ ದೇವಸ್ಥಾನದಲ್ಲೂ ಕೂಡ ಜನ ಜಾಸ್ತಿನೇ ಇದ್ದಿದ್ದರಿಂದ ರಸಾಯನ ಎಲ್ಲ ಆಲ್ಮೋಸ್ಟ್ ಖಾಲಿನೇ ಆಯಿತು ಅಂತಲೇ ಹೇಳ್ಬೋದು. ಅದೆಲ್ಲ ಆದಮೇಲೆ ಒಂದಷ್ಟು ಪೂಜಾರಿ ಹತ್ರ ಡೌಟ್ಸ್ ಇತ್ತು, ಕ್ಲಿಯರ್ ಮಾಡ್ಕೊತಾ ಇದ್ವಿ. ಯಾವ್ಯಾವ ಅಭಿಷೇಕ ಮಾಡೋದು ನೀವು ದೇವರಿಗೆ? ಮಂಗಳವಾರ, ಶುಕ್ರವಾರ, ಭಾನುವಾರ, ಗುರುವಾರ ಜನ ಅಭಿಷೇಕ ಮಾಡ್ತಾರೆ. ಬರ್ತಾರೆ 4 ಗಂಟೆಗೆ ಬರ್ತಾರೆ. ತರಬೇಕು 1 ಲೀಟ್ರ್ ಹಾಲು, 1 ಲೀಟ್ರ್ ಮೊಸರು, ಎಣ್ಣೀರು, ಗೋಮಯ ಲೀಸ್ಟ್ ಬರ್ಕೊಡ್ತೀನಿ. ಅಭಿಷೇಕ ಲೀಸ್ಟ್ ಗೊತ್ತಾವೆಯಿಂದ ಫೋನ್ ಮಾಡಿ ಹೇಳ್ತಾರೆ ಏನೇನು ತರಬೇಕು. ಎಲ್ಲ ತುಪ್ಪ ಜೇನುತುಪ್ಪ ಲೀಸ್ಟೇ ಬರ್ತಿದೆ, ಲೀಸ್ಟ್ ಬರ್ಕೊಡ್ತೀನಿ. ಪೂಜೆ ಎಲ್ಲ ಆದಮೇಲೆ ನಮ್ಮ ಮಕ್ಕಳಿಗೆ ದೇವ್ರ ಮೇಲೆ ಜಾಸ್ತಿ ಭಕ್ತಿ ಬಂದುಬಿಟ್ಟಿತ್ತು ಅನಿಸುತ್ತೆ. ಆದ್ದರಿಂದ ಎಕ್ಸ್ಟ್ರಾ ನಮಸ್ಕಾರ ಮತ್ತು ಪ್ರದಕ್ಷಿಣೆ ಹಾಕೋದು ಎಲ್ಲ ನಡೀತಾಯಿತ್ತು. ಇದೆಲ್ಲ ಆದಮೇಲೆ ಇವ್ರುಗಳೆಲ್ಲ ಸೇರಿಕೊಂಡು ಆಟ ಆಡೋಕ್ಕೆ ಶುರು ಮಾಡಿದ್ರು ದೇವಸ್ಥಾನದಲ್ಲೇ. ಏನು ಆಟ ಆಡ್ತಿದ್ರೋ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಮಕ್ಳುಗಳನ್ನ ಈ ರೀತಿ ಸ್ವಲ್ಪ ಹೊರಗಡೆ ಬಂದಾಗ ಎಂಗೇಜ್ ಮಾಡಿದ್ರೆ ಮಕ್ಳುಗಳಿಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳಿ ಅಷ್ಟೇ. ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ತಿಂಡಿಗೆಲ್ಲಾದರೂ ಅಲ್ಲೇ ಹೋಗ್ತಾ ಎಲ್ಲಾದರೂ ನೆರಳಿರೋ ಕಡೆ ನಿಲ್ಲಿಸ್ಕೊಂಡು ತಿನ್ನೋಣ ಅಂತ ಮನೆಯಿಂದನೇ ಮಾಡಿಕೊಂಡು ತೊಗೊಂಡು ಬಂದಿದ್ವಿ. ಬಿಸಿಲಿರೋದ್ರಿಂದ ಜಸ್ಟ್ ಪುಳಿಯೋಗರೆ, ಮೊಸರನ್ನ ಮತ್ತು ಸೌತೆಕಾಯಿ ಈ ಥರ ಐಟಮ್ಗಳನ್ನ ತೊಗೊಂಡು ಬಂದಿದ್ವಿ. ಯಾಕಂದರೆ ತುಂಬ ಬಿಸಿಲಿದೆ ಅಲ್ವ, ಈ ಬಾತು, ಇಡ್ಲಿ ಅದೆಲ್ಲ ತಿನ್ನೋಕ್ಕಾಗೋದಿಲ್ಲ ಅಂತ ಹೇಳಿ ಇಲ್ಲಿ ತಿಂಡಿ ಎಲ್ಲ ತಿಂದ್ಕೊಂಡು
ನೆಕ್ಸ್ಟ್ ಅಲ್ಲಿಂದ ಹೊರಟು ಮತ್ತೆ ಇಲ್ಲಿ ಇನ್ನೊಂದು ಕಡೆ ನಿಲ್ಲಿಸಿದ್ವಿ. ಯಾಕಂದರೆ ಸ್ವಲ್ಪ ಕಲ್ಲಂಗಡಿ ಹಣ್ಣು ಕೂಡ ತೊಗೊಂಡಿದ್ವಿ. ಬಿಸಿಲಲ್ವ, ಜಸ್ಟ್ ಬರೀ ಯಾವ ಊಟನೂ ಬೇಡಪ್ಪ, ಕಲ್ಲಂಗಡಿ, ಸೌತೆಕಾಯಿ ಇವುಗಳನ್ನೇ ಕೊಟ್ಬಿಟ್ರೆ ಸಾಕು, ತಿನ್ಕೊಂಬಿಡೋಣ ಅಂತ ಅನ್ನಿಸ್ತಾ ಇತ್ತು. ಆದ್ದರಿಂದ ಎಲ್ಲರೂ ಕಲ್ಲಂಗಡಿ ಹಣ್ಣು ತಿನ್ಕೊಂಡು ನೆಕ್ಸ್ಟ್ ಇಲ್ಲಿಂದ ನಾವು ಭೂವಾರನಾಥಗೆ ಹೋಗೋಣ ಅಂತ. ಯಾಕಂದರೆ ಇಲ್ಲಿಂದ KR ನಗರದಿಂದ KR ಪೇಟೆ ಜಸ್ಟ್ ಒಂದು 25 to 35 ಕಿಲೋಮೀಟರ್ಸ್ ಅಷ್ಟೇ ಅನಿಸುತ್ತೆ ಇರೋದು. ಆದ್ದರಿಂದ ಅಲ್ಲೂ ಹೋಗಿ ಬರೋಣ ಹಾಗೇನೆ ಅಂತ ಹೇಳಿ ಹೊರಡ್ತಾ ಇದ್ವಿ. ಅದೇ ತುಂಬ ದಾವಾಗ್ತಿತ್ತು, ಬಿಸಿಲಿತ್ತು ಅಂತ ಹೇಳಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲೊಂದು ಕಡೆ ಮತ್ತೆ ಕಾರ್ ನಿಲ್ಲಿಸಿ ಎಲ್ಲರೂ ಕಲ್ಲಂಗಡಿ ಹಣ್ಣು ತಿನ್ಕೊಂಡು ಇಲ್ಲಿಂದ ಮೂವ್ ಆದ್ವಿ ಮತ್ತೆ ಭೂವಾರನಾಥ ಸ್ವಾಮಿ ಟೆಂಪಲ್ ಕಡೆಗೆ. ಬಟ್ ಇವತ್ತು ಆ ಕಡೆ KR ನಗರ ಸೈಡು ಅಂಥ ಬಿಸಿಲೇನಿರಲಿಲ್ಲ, ನೆರಳಿತ್ತು. ನಿಜವಾಗ್ಲೂ ನಮ್ಗೆ ಆ ಕಡೆ ಅಷ್ಟೇನು ಬಿಸಿಲು ಅಂತ ಅನ್ನಿಸ್ಲಿಲ್ಲ. ಬಟ್ ಏನೇ ಆದರೂ ಸ್ವಲ್ಪ ಸಮ್ಮರ್ ಇರೋದ್ರಿಂದ ಊಟ ಮಾಡೋಕ್ಕಾಗೋದಿಲ್ಲ. ಈ ಥರ ಫ್ರೂಟ್ಸ್ಗಳು, ಜ್ಯೂಸ್ಗಳು ಅಥವಾ ಮಜ್ಜಿಗೆ ಈ ರೀತಿ ಕೊಟ್ಬಿಟ್ರೆ ಆರಾಮ್ಸೆ ತಿನ್ಕೊಂಬಿಡೋಣ ಅಂತ ಅನಿಸ್ತಿತ್ತು ನಿಜವಾಗ್ಲೂ ಫೀಲು. ಬಟ್ ಇವತ್ತು ಅಂಥ ಏನು ಬಿಸಿಲೇನಿರಲಿಲ್ಲ, ಸ್ವಲ್ಪ ನೆರಳೇ ಇತ್ತು ಅಂತಲೇ ಹೇಳ್ಬೋದು ಆ ಕಡೆ. ಇನ್ನು ನೆಕ್ಸ್ಟು ಭೂವಾರನಾಥ ಸ್ವಾಮಿ ಟೆಂಪಲ್ಗೆ ಬಂದು ಈ ಕಡೆ ನೋಡಿದ್ರೆ ಯಪ್ಪ, ಹೇಮಾವತಿ ನದಿ. ನಾನು ಯಾವಾಗಲೂ ಸುಮಾರು ಸತಿ ಬಂದಿದ್ದೀವಿ ಈ ಟೆಂಪಲ್ಗೆ. ನಾವು ಯಾವತ್ತೂ ಈ ನದಿ ಇಷ್ಟು ನೀರು ಕಮ್ಮಿ ಆಗಿರೋದನ್ನು ನಾನು ನೋಡೇ ಇಲ್ಲ. ನಾನು ಕಮ್ಮಿ ಅಂದರೂ 4-5 ವರ್ಷದಿಂದನೇ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ಇಷ್ಟು ನೀರು ಕಮ್ಮಿ ಆಗಿರೋದು ನಾನು ನೋಡೇ ಇರಲಿಲ್ಲ. ಅಷ್ಟು ನೀರು ಕಮ್ಮಿ ಆಗಿದೆ, ನೀರೇ ಇಲ್ಲ ಅಂತಲೇ ಅನ್ಬೋದು. ಅಷ್ಟು ನೀರು ಕಮ್ಮಿ ಆಗಿದೆ ಯಪ್ಪ ಅಂತ ಅನಿಸ್ಬಿಡ್ತು. ನೋಡಿ ತೋರಿಸ್ತೀನಿ ನಿಮ್ಗಳಿಗೂ ಕೂಡ. ನನ್ನ ಮಗ ಹೇಳ್ತಿದ್ದಾನೆ, ಅಮ್ಮ ನೋಡಿ ಇಲ್ಲಿ ಎಷ್ಟು ನೀರು ಕಮ್ಮಿ ಇದೆ, ಆರಾಮ್ಸೆ ಹೋಗಿ ಸ್ವಿಮ್ ಮಾಡ್ಬೋದು ಇದರಲ್ಲಿ ಅಂತ ಅವನು ಹೇಳ್ತಿದ್ದಾನೆ. ನೋಡಿ ಯಾವ ಕಡೆ ನೋಡಿದ್ರು ನೀರು ಅಲ್ಲೆಲ್ಲೋ ಒಂದು ಚೂರು ಕಾಣಿಸ್ತಿದೆ. ಬಟ್ ಈಗಂತೂ ಇಲ್ಲಿ ಕೆಲಸಗಳು ನಡೀತಿದೆ ಮತ್ತು ತುಂಬ ಚೆನ್ನಾಗಿ ಮಾಡಿಸ್ತಿದ್ದಾರೆ. ಕೆಲಸ ಆಗ್ಬೋದು, ದೇವಸ್ಥಾನ ಆಗ್ಬೋದು. ಇದು ಹೇಮಾವತಿ ನದಿಗೆ ಹೋಗೋದಕ್ಕೂ ಸ್ಟೆಪ್ಸು ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಅಲ್ಲಿಂದ ದೇವಸ್ಥಾನಕ್ಕೆ ಅಂತ ಹೋದರೆ ಬಟ್ ಅನ್ಫಾರ್ಚುನೇಟ್ಲಿ ದೇವಸ್ಥಾನ ಕ್ಲೋಸ್ ಇತ್ತು. ನಾವು ಲಾಸ್ಟ್ ಟೈಮೆಲ್ಲ ಬಂದಾಗ ಕ್ಲೋಸಿಂಗ್ ಟೈಮ್ ಅಂತ ಏನೂ ಇರಲಿಲ್ಲ, ಆದ್ದರಿಂದ ಬಂದ್ವಿ. ಬಟ್ ಈ ಸತಿ ಕ್ಲೋಸ್ 3:30 ತನಕ ಕ್ಲೋಸ್ ಇರುತ್ತೆ ಅಂತ ಹೇಳಿ, ಆದ್ದರಿಂದ ಇನ್ನು ಲೇಟ್ ಆಗಿಬಿಡುತ್ತೆ, ವೆಯ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಹಾಗೆಯೇ ನಮಸ್ಕಾರ ಮಾಡಿಕೊಂಡು ಗೋಲ್ಕಕ್ಕೆ ಕಾಸು ಹಾಕ್ಬಿಟ್ಟು ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ಬರೋಣ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ನಾವು ಹಂಗೂ ವೆಯ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಲೇಟ್ ಆಗಿಬಿಡುತ್ತೆ ಇನ್ನು ರಿಟರ್ನ್ ಆಗೋದಕ್ಕೆ ಅಂತ ಹೇಳಿ. ನೀವು ಅಬ್ಸರ್ವ್ ಮಾಡ್ಬೋದು, ಬಿಸಿಲು ತುಂಬ ಕಮ್ಮಿ ಇದೆ ಇಲ್ಲಿ ಇವತ್ತು. ನೆನ್ನೆ ಎಲ್ಲ ಹೇಗಿದೆ ಅಂತ ಗೊತ್ತಿಲ್ಲ, ನಾವು ದಿನ ಮಾತ್ರ ಬಿಸಿಲು ಕಮ್ಮಿ ಇತ್ತು. ನೋಡಿ ಇವರೆಲ್ಲ ಮಣ್ಣು ತೊಗೊಂಡು ಆಲ್ರೆಡಿ ಪ್ರದಕ್ಷಿಣೆ ಹಾಕಿ ಪೂಜೆಗೆ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಅದಕ್ಕೆ ನಾವು ಇನ್ನೊಂದು ದಿನ ಬಂದರೆ ಆಗುತ್ತೆ, ನಮ್ಗೆ ಸ್ವಲ್ಪ ಹತ್ರನೇ ಇದೆ ಅಲ್ವಾ KR ಪೇಟೆ ಅಂತ ಹೇಳಿ ನಾವು ದೇವಸ್ಥಾನಕ್ಕೆ ಏನು ವೆಯ್ಟ್ ಮಾಡಲಿಲ್ಲ, ರಿಟರ್ನ್ ಬಂದುಬಿಟ್ವಿ. ಈ ದೇವಸ್ಥಾನದಲ್ಲಿ ನೀವು ಯಾವ ಟೈಮಲ್ಲೇ ಬಂದ್ರೂ ಕೂಡ ಅನ್ನದಾಸೋಹ ನಡೀತಾನೆ ಇರುತ್ತೆ. ನೀವು ಯಾವ ಟೈಮಲ್ಲಿ ಬಂದರೂ ಏನಾದರೂ ಸರಿ ಇಲ್ಲಿ ಕೊಡ್ತಾನೆ ಇರ್ತಾರೆ. ದೂರದಿಂದ ಬರೋರಿಗೆ ಅಂತ ಇದೊಂದು ಫೆಸಿಲಿಟಿನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗಲೂ ಕೂಡ ಅಷ್ಟೇ ಅನ್ನ, ಸಾಂಬಾರು, ಮೊಸರನ್ನ ಎಲ್ಲ ಕೊಡ್ತಾಯಿದ್ರು. ಅಲ್ಲಿಂದ ಮುಂದೆ ಬರ್ತಾ ಬೇಸಿಗೆಲ್ಲ ಸ್ವಲ್ಪ ಮಕ್ಳುಗಳು ಕಬ್ಬಿನ ಜ್ಯೂಸ್ ಬೇಕು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಎಲ್ಲರೂ ಕಬ್ಬಿನ ಜ್ಯೂಸ್ ಕುಡಿಯೋಣ ಇಲ್ಲೇನೆ ಅಂತ ಹೇಳಿ ಬಂದ್ವಿ. ಇನ್ನು ದೇವಸ್ಥಾನವೂ ಕೂಡ ಓಪನ್ ಇಲ್ಲ ಅಲ್ವಾ ಅಂತ ಹೇಳಿ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಇಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ಇನ್ನೆಲ್ಲೂ ನಿಲ್ಲಿಸಲಿಲ್ಲ, ಯಾಕಂದರೆ ಮನೆ ದೇವ್ರಿಗೆ ಹೋದ್ಮೇಲೆ ಡೈರೆಕ್ಟು ಇನ್ನೆಲ್ಲೂ ಹೋಗ್ಬಾರ್ದು, ಮನೆಗೆ ಹೋಗಬೇಕು ಅಂತ ನಮ್ಮ ಮನೆಯಲ್ಲಿ ಸ್ಟ್ರಿಕ್ಟ್ ಆರ್ಡ್ರು. ಆದ್ದರಿಂದ ಡೈರೆಕ್ಟ್ ಮನೆಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಆ ಕಡೆ ಸ್ವಲ್ಪ ಅಷ್ಟು ಅನ್ನಿಸ್ಲಿಲ್ಲ. ಮೈಸೂರಿಗೆ ಬಂದಮೇಲೆ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು. ಇಲ್ಲಿ ಸ್ವಲ್ಪ ಸೆರಾಮಿಕ್ದು ಇದು ಬೇಕಿತ್ತು, ಏನಂತಾರೆ ಅದು, ಉಪ್ಪಿನಕಾಯಿ ಜಾಡಿ ಬೇಕಿತ್ತು. ಅದನ್ನು ತಗೊಳ್ಳೋಣ ಅಂತ ನಿಲ್ಲಿಸಿದ್ವಿ. ಬಟ್ ಇವರು ಸಖತ್ ರೇಟ್ ಹೇಳಿದ್ರು, ಆದ್ದರಿಂದ ಏನೂ ತಗೊಳ್ಳಿಲ್ಲ. ಅವ್ರು ಕರೆಕ್ಟಾಗಿ ರೀಸನಬಲಾಗಿ ಕೊಟ್ಟಿದ್ದಿದ್ರೆ 1-2 ಶೋ ಪೀಸ್ದು ವಾಸು ಮತ್ತು ಪಿಂಗಾಣಿದು ಉಪ್ಪಿನಕಾಯಿ ಜಾಡಿ ಎಲ್ಲನೂ ತೊಗೊಬೇಕಿತ್ತು. ಬಟ್ ತುಂಬ ಹೆವಿ ಅಂದರೆ ಹೆವಿ ಕಾಸ್ಟ್ಲಿ ಹೇಳ್ತಿದ್ದಾರೆ ಇವರಂತೂ. ಈಗ ಜನಗಳಿಗೆ ಸ್ವಲ್ಪ ಇದ್ರ ಮೇಲೆ ಕ್ರೇಜ್ ಜಾಸ್ತಿ ಆಗಿದೆ ಅಂತನೋ ಏನೋ ಗೊತ್ತಿಲ್ಲ, ಸಖತ್ ರೇಟ್ ಜಾಸ್ತಿ ಹೇಳಿದ್ರು. ಒಂದು ಜಾಡಿಗೆ ಚಿಕ್ಕದು, ತುಂಬ ಚಿಕ್ಕದು, ಡೈನಿಂಗ್ ಟೇಬಲ್ ಮೇಲೆ ಇಡೋ ಅಂಥದಕ್ಕೇ 180 ರೂಪಾಯಿ ಹೇಳಿದ್ರು. ಅದಕ್ಕೆ ಏನು ತಗೊಳ್ಳಿಲ್ಲ, ಸುಮ್ಮನೆ
ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ಮೇಲೆ ಈ ಮಕ್ಳುಗಳದ್ದು ಸ್ಟಾರ್ಟ್ ಆಯಿತು. ಅದಕ್ಕೆ ಇವತ್ತು ನಮ್ಮ ಮಮ್ಮಿ ನಾನು ಆಟ ಆಡಿಸ್ತೀನಿ ಅಂತ ಹೇಳಿ ಆಟ ಆಡಿಸ್ತೀನಿ ಅಂದ್ಬಿಟ್ಟು ಎಲ್ಲರೂ ಕರೆದು ಅದೇನು ಆಡಿಸ್ತಿದ್ದಾರೆ, ದಂಶರತ್ ಆಡಿಸ್ತಿದ್ದಾರೆ. ಅವರೇನೋ ಬರೆದಿರ್ತಾರೆ, ಅದನ್ನು ನೋಡಿಕೊಂಡು ಇವರು ಆ್ಯಕ್ಟ್ ಮಾಡಬೇಕು, ಆಪೋಸಿಟ್ ಇರೋರು ಅದನ್ನು ಕಂಡುಹಿಡಿಬೇಕು. ಈ ರೀತಿ ಇವತ್ತು ನಮ್ಮ ಮಮ್ಮಿ ಅವ್ರುಗಳನ್ನ ಆಟ ಆಡಿಸ್ತಾ ಕೂತಿದ್ರು. ಆರ್ ಫಾರ್ ರೋಹಿತ್, ಆರ್ ಫಾರ್ ರ್ಯಾಟ್. ಅದಕ್ಕೆ ಅವ್ನು ಕರೆಕ್ಟಾಗಿ ಹೇಳಿದ್ದಾನೆ. ಅದು ಒಂದು ಪ್ರಾಣಿ. ಯಾವ ಪ್ರಾಣಿ ಕೊಡುತ್ತೆ? ಕರಡಿನೇ. ನೀನು ಬೇರೆ ನಮ್ಗೆ ಕೇಳ್ತಿದ್ದೆ. ನೀವು ಫಿಲಂ ಹೆಸರು ಕೊಡಿ. ಮಮ್ಮಿ ಮೂರು ಜನ ಹೇಳಲ್ಲ. ವಾ ಅದು ಇರುವೆ ಅಂತ ಹೆಂಗೆ ಗೊತ್ತಾಯ್ತು ನಿಂಗೆ? ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಕೈವ ಮತ್ತು ಮಟನ್ ತಂದಿದ್ರು. ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡ್ಕೊತಾ ಇದ್ವಿ. ಯಾಕಂದರೆ ಎಲ್ಲರೂ ಸೇರಿದಾಗ ಎಲ್ಲರೂ ಈ ಥರ ಸೇರಿಕೊಂಡು ಅಡುಗೆ ಮಾಡೋದೇ ಒಂದು ಚೆಂದ ಅಲ್ವಾ. ಆದ್ದರಿಂದ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ವ್ಲಾಗ್ಸ್ ಬರುತ್ತೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್.